ನಿರೀಕ್ಷೆ ವಾಕ್ಯ ಈ ಕಾರ್ಯಕ್ರಮವನ್ನು ನೋಡಲು ನಿಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಪ್ರಿಯರೇ, ಕ್ರಿಸ್ಮಸ್ ಹಬ್ಬ ತುಂಬ ಸಂತೋಷದ ಹಬ್ಬ ಅಲ್ಲ? ಮಕ್ಕಳಿಗೆ, ಯೌವನಸ್ಥರಿಗೆ, ಈವನ್ ವಯಸ್ಸಾದವರಿಗೂ ಕೂಡ ತುಂಬ ಸಂತೋಷ ಕೊಡುವಂಥ ಹಬ್ಬವಾಗಿದೆ. ಪ್ರಿಯರೇ, ಇಂದಿನ ವೇದ ವಾಕ್ಯವು ನಾವು ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯ 2ನೇ ವಚನವನ್ನು ಧ್ಯಾನ ಮಾಡಿಕೊಳ್ಳೋಣ. ಯೆಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ಅಂದರು. ಇದು ಯಾರಿಗೆ ಹೇಳಿದ್ದಾರೆ? ಈ ವಾಕ್ಯದಲ್ಲಿ ನಾವು ನೋಡುವಾಗ, ಅರಸನಾದ ಹೆರೋದನ ದಿನಗಳಲ್ಲಿ ಯೂದಾಯ ಸೀಮೆಯ ಬೆತ್ಲೆಹೇಮ್ ಎಂಬ ಊರಿನಲ್ಲಿ ಯೇಸು ಹುಟ್ಟಿದಾಗ ಮೂಡಣ ದೇಶದ ಜೋಯಿಸ್ಯರು ಯೆರೂಸಲೇಮಿಗೆ ಬಂದರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಮೂಡಣ ದೇಶದ ಜೋಯಿಸ್ಯರು, ಪಂಡಿತರು, ಶಾಸ್ತ್ರಿಗಳು ಎಂಬುದಾಗಿ ನಾವು ನೋಡ್ತೇವೆ. ಇವರು ಆ ಒಂದು ಆಕಾಶದಲ್ಲಿ ಮೂಡಿದ ದೊಡ್ಡ ನಕ್ಷತ್ರ, ಅವ್ರಿಗೂ ಜ್ಞಾನಿಗಳಾಗಿದ್ದರು. ಅದು ಆಕಾಶದಲ್ಲಿ ಖಗೋಳ ಶಾಸ್ತ್ರದ ಮೂಲಕ ಅವರು ನಕ್ಷತ್ರಗಳ ಮೂಲಕ ಏನು ಆಗ್ತಾ ಇದೆ, ಯಾರು ಹುಟ್ಟಿದ್ದಾರೆ ಎಂಬುದಾಗಿ ನೋಡುವಂಥ ಒಂದು ವಿಷಯ ನೋಡ್ತೇವೆ. ಆದರೆ ಅವರು ಈ ಒಂದು ಯೂದಾಯದಲ್ಲಿ ಹುಟ್ಟಿದ್ದಾನೆ, ಒಬ್ಬ ಅರಸನ ಹುಟ್ಟಿದ್ದಾನೆ ಅಂತ ಹೇಳಿ ಎಷ್ಟೋ ಮೈಲು ದೂರ ಅವರು ಪ್ರಯಾಣ ಮಾಡಿಕೊಂಡು ಮೂಡಣ ದೇಶದ ಪಂಡಿತರು ಬರ್ತಾರೆ. ಯೆರೂಸಲೇಮಿನಲ್ಲಿ ಬಂದಾಗ ಅಲ್ಲಿರುವಂಥ ಹೆರೋದ ಅರಸನ ಬಳಿ, ಯಾಕೆಂದರೆ ಅರಸನ ಹುಟ್ಟಿದ್ದಾನೆ, ಈ ಒಂದು ನಕ್ಷತ್ರ ಅರಸನಿಗೆ ಸೂಚನೆಯಾಗಿದೆ, ಅರಮನೆಯಲ್ಲಿಯೇ ಮಗು ಹುಟ್ಟಿರುತ್ತೆ, ರಾಜಕುಮಾರ ಎಂಬುದಾಗಿ ಅವರು ಅಲ್ಲಿ ಬಂದಾಗ ಹೆರೋದನು ಕೇಳ್ತಾ ಇದ್ದಾರೆ ಹೆರೋದನಿಗೆ, ಯೆಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಆತನನ್ನು ಸೂಚಿಸುವ ನಕ್ಷತ್ರ ನಾವು ನೋಡಿದ್ದೇವೆ. ಈ ಪಂಡಿತರು ಈ ಮಾತನ್ನು ಹೇಳಿದಾಗ ಏನಾಯಿತು? ಹೆರೋದನಿಗೆ ಕಳವಳಗೊಂಡನು. ನಾನಿರುವಾಗ ನನ್ನ ಮನೆಯಲ್ಲಿ ಹುಟ್ಟದಂಥ ಮಗು, ಇನ್ನೊಬ್ಬ ಅರಸನು ಯಾರು ಹುಟ್ಟಿದ್ದಾರೆ? ಅಲ್ಲಿ ನಟನೆಯ ಆರಾಧನೆ ಮಾಡ್ತಾನೆ. ಇವರೆಲ್ಲರೂ ಕಳವಳ ಪಟ್ಟಿರುವಾಗ ಶಾಸ್ತ್ರಿಗಳನ್ನ ಕರೀತಾನೆ. ಎಲ್ಲ ಧರ್ಮಶಾಸ್ತ್ರವನ್ನು ತೆಗೆದುಕೊಂಡು ಬನ್ನಿ, ಯೂದಾಯದ ಎಲ್ಲಿ ಈ ಅರಸ, ನಮ್ಮ ದೇಶದಲ್ಲಿ ಅರಸನ ಎಲ್ಲಿ ಹುಟ್ಟಿದ್ದಾನೆ ಎಂಬುದಾಗಿ ನೋಡುವಾಗ ಅಲ್ಲಿ ಪ್ರವಾದಿಗಳು ಬರೆದಂಥ ಗ್ರಂಥವನ್ನು ತೆಗೆದು ಓದುವಾಗ 6ನೇ ವಚನದಲ್ಲಿ ನಾವು ನೋಡ್ತೇವೆ, 2ನೇ ಅಧ್ಯಾಯ, ಯೂದಾಯ ಸೀಮೆ ಬೆತ್ಲೆಹೇಮ್, ಯೆಹೂದದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟೋ ಮಾತ್ರವೂ ಸಣ್ಣದಲ್ಲ, ಒಬ್ಬ ಅಧಿಪತಿ ನಿನ್ನೊಳಗಿಂದಲೇ ಹೊರಡುವನು ಎಂಬುದಾಗಿ ಹೇಳುವಾಗ ಈ ಪಂಡಿತರು ಬೆತ್ಲೆಹೇಮ್ಗೆ ಹೋಗ್ತಾರೆ. ಬೆತ್ಲೆಹೇಮ್ಗೆ ಹೋಗಬೇಕಾದ್ರೆ ಇವರಿಗೆ ದಾರಿ ಗೊತ್ತಿರಲಿಕ್ಕಿಲ್ಲ. ಅದಕ್ಕೆ ಇಲ್ಲಿ ಒಂದು ಸುಂದರವಾದ ದೃಶ್ಯವನ್ನು ನಾವು ನೋಡ್ತೇವೆ. ಅವರು ಅರಸನ ಮಾತನ್ನು ಕೇಳಿ ಹೊರಟಾಗ 9ನೇ ವಚನ, ಮೂಡಣ ದೇಶದಲ್ಲಿ ಕಂಡ ನಕ್ಷತ್ರವು ಅವರ ಮುಂದೆ ಮುಂದೆ ನಡೆದು ಕೂಸು ಇದ್ದ ಸ್ಥಳದ ಮೇಲೆ ನಿಂತಿತು. ಅಲ್ಲೆಲ್ಲೂಯ್ಯ! ನಕ್ಷತ್ರ ಕೂಡ ಈ ಕ್ರಿಸ್ಮಸ್ ಹಬ್ಬದಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದೆ. ನಕ್ಷತ್ರ ಮುಂದೆ 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 ಹೋಗ್ತಾ ಇದೆ, ಅವರಿಗೆ ದಾರಿ ತೋರಿಸ್ತಾ ಇದೆ. ಅಲ್ಲಿ ಕೂಸಿರುವಂಥ ಆ ಸ್ಥಳದಲ್ಲಿ ನಿಂತಿತು ಎಂಬುದಾಗಿ ಇದನ್ನು ನೋಡಿ ಅವರು ತುಂಬ ಅತ್ಯಾಶ್ಚರ್ಯಪಟ್ಟು ಸಂತೋಷಪಟ್ಟರು ಶಾಸ್ತ್ರಿಗಳು. ಇದೆಯಂಥ ಅದ್ಭುತ! ಆಕಾಶದಲ್ಲಿರೋ ನಕ್ಷತ್ರ ಕೂಡ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರ್ತಾ ಇದೆ. ಹುಟ್ಟಿದ ಹಬ್ಬ. ದೇವದೂತರು ಸಾರಿದರು, ಕುರುಬರೋಗಿ ಸಾರಿದರು. ಇವಾಗ ಪಂಡಿತರು ಏನು ಮಾಡ್ತಾ ಇದ್ದಾರೆ ನೋಡಿ, ಅವರು ತಂದಿರುವಂಥ ಚಿನ್ನ, ಧೂಪ, ರಕ್ತ ಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟು ಅವರು ಆತನಿಗೆ ಅಡ್ಡ ಬಿದ್ದು ಆರಾಧಿಸಿದರು ಎಂಬುದಾಗಿ. ಕ್ರಿಸ್ಮಸ್ ಅಂದರೆ ಅಭಿಷಿಕ್ತನಾದ ದೇವರ ಆರಾಧನೆಯ ಸಮಯವಾಗಿದೆ. ಪ್ರಿಯರೇ, ಪ್ರತಿದಿನ ನಾವು ಆರಾಧಿಸ್ತೇವೆ. ಕ್ರಿಸ್ಮಸ್ ಹಬ್ಬದಿಂದಲೇ ಆರಾಧನೆಯು ಯೇಸು ಕ್ರಿಸ್ತನನ್ನು ಆರಾಧಿಸುವ ಆರಂಭ ಆಗಿದೆ. ನಾವು ಆರಾಧನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಬನ್ನಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ನಮ್ಮ ಪರಲೋಕದ ತಂದೆ, ಇಗೋ ರಾಜ, ಇಡೀ ಭೂಮಿ ಆಕಾಶವೇ ನಿನ್ನನ್ನು ಸ್ತುತಿಸ್ತಾ ಇರುವಾಗ ನೀನು ಮಾನವನಾಗಿ ಬಂದೆ ರಾಜ. ನಮ್ಮ ಪಾಪಗಳ ಭಾರವನ್ನು ಹೊತ್ತುಕೊಂಡು ಆ ಶಿಲುಬೆಯಲ್ಲಿ ಶಿಕ್ಷೆಯನ್ನು ಅನುಭವಿಸೋದಕ್ಕೆ ಕರ್ತನೇ, ನೀನು ಅರಸನಾದರೂ ಕೂಡ ಕೇವಲ ಒಬ್ಬ ದಾಸನ ರೂಪ ಧರಿಸಿ ಲೋಕಕ್ಕೆ ಬಂದೆ. ಅಪ್ಪ, ನಿನಗೆ ಕೋಟಿ ಸ್ತೋತ್ರಗಳು ರಾಜ. ನಿನ್ನಿಂದ ನಮಗೆ ಸ್ವಾಮಿ ದೇವರ ಮಕ್ಕಳಾಗುವ ಅಧಿಕಾರ ಮತ್ತು ಸ್ವಾಮಿ ನಿನ್ನ ರಾಜ್ಯದಲ್ಲಿ ಪ್ರವೇಶಿಸುವಂಥ ಅಧಿಕಾರ ಮತ್ತು ಮರಣದಿಂದ ಜೀವಕ್ಕೆ ನಡೆಸುವಂಥ ನಿತ್ಯ ಜೀವದ ಒಂದು ನಿರೀಕ್ಷೆ ನಮಗೆ ಕೊಟ್ಟಿದೆ. ಅದಕ್ಕಾಗಿ ಕೋಟಿ ಸ್ತೋತ್ರಗಳನ್ನ ಹೇಳುತ್ತಾ ಈ ಹಬ್ಬದಲ್ಲಿ ನಾವು ನಿನಗೆ ಸಮರ್ಪಿಸುವಂಥದ್ದು ಆರಾಧನೆ ರಾಜ. ನಾವೆಲ್ಲರೂ ನಿನ್ನನ್ನು ಆರಾಧಿಸ್ತೇವೆ. ಯೇಸುವಿನ ಹೆಸರಿನಲ್ಲಿ ಈ ಆರಾಧನೆಯನ್ನು ಸ್ವೀಕರಿಸು ನಮ್ಮ ಪರಲೋಕದ ತಂದೆ. ಆಮೇನ್.